ಏನು ಕಾಸ್ಟ್ ಆಯಿತು ಅಂತೇಳಿ ನಿಮಗೆ ರಿಪೇರಿ ತೋರಿಸ್ತೀನಿ ನೋಡಿ. ಇದು ನಾನಾಗಿ ತೊಗೊಂಬಂದು ನಾನು ಮಾಡಿಸಿರೋದು, ಹಂಗಾಗಿ ಪ್ರೈಸ್ ಕಮ್ಮಿ ಬಿದ್ದಿರುತ್ತೆ. ಎಲ್ಲರೂ ಈ ರೀತಿ ಮಾಡೋಕ್ಕೋಗ್ಬೇಡಿ, ಭಯಂಕರ ತಲೆನೋವು, ಕಷ್ಟದ ಕೆಲಸ. ಯಾಕಂದರೆ ಸ್ಪೇರ್ ತೊಗೊಂಬಂದು ಬರೀ ಅವ್ರಿಗೆ ಸರ್ವಿಸ್ ಚಾರ್ಜ್ ಕೊಟ್ಟು ಮಾಡೋವಂಥದ್ದು ರಿಸ್ಕಿ ಜಾಬ್. ಇದು ರಿಸ್ಕ್ ತೊಗೊಂಡು 3 ದಿನ ಒದ್ದಾಡಿದ್ದೀನಿ. ಅದರಲ್ಲೂ ಫುಲ್ ಬೇಸಿಗೆ ಬೇರೆನಾ, ಸಿಕ್ಕಾಬಟ್ಟೆ ಬಿಸಿಲು. ಕಾರು ಸರ್ವಿಸ್ ಆಗಿ ಕಂಪ್ಲೀಟ್ ಆಗಿದೆ. ಈಗ ಚೆಕ್ ಮಾಡ್ತಾರೆ ನೋಡಿ. ಬ್ರೇಕ್ ಲೈನರ್ ಸ್ವಲ್ಪ ಪ್ರಾಬ್ಲಮ್ ಇತ್ತದು, ರಿಪೀಟ್ ಮತ್ತು ಹಳೇದು ಫೇಸಿಂಗ್ ಮಾಡಿದ್ದನ್ನು ತೆಗೆದು ಹೊಸದು ತೊಗೊಂಬಂದು ಬ್ರೇಕ್ ಡಿಸ್ಕನ್ನು ಹಾಕ್ಸಿದ್ದಾಯಿತು. ಮತ್ತು ಸ್ವಲ್ಪ ಸೌಂಡ್ ಬರ್ತಾಯಿದೆ ಅಂತೇಳಿ ಸ್ವಲ್ಪ ಟ್ಯಾಪ್ ಮಾಡಿ ಸೆಟ್ ಮಾಡ್ತಿದ್ದಾರೆ. ಫ್ರಂಟ್ ವೀಲಲ್ಲಿ ಸೌಂಡ್ ಬರ್ತಾಯಿತ್ತು, ಹಾಗಾಗಿ ಮತ್ತೊಂದು ಸಲ ಚೆಕ್ ಮಾಡ್ತಿದ್ದಾರೆ ಫೈನಲ್ಲಾಗಿ. ಇನ್ನು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ನೋಡಿ. ಎಲ್ಲ ತುಂಬ ಹೆವಿ ವರ್ಕು ಇದೆ ನೋಡಿ. ಸಸ್ಪೆನ್ಷನ್ನು ನಾವು ಹಾಕಿರೋಂಥ ಫ್ರಂಟ್ ಸಸ್ಪೆನ್ಷನ್, ಇದು ಶಾಕ್ ಅಬ್ಸಾರ್ಬರ್ ಅಂತ ಹೇಳ್ತೀವಿ. ಫುಲ್ ಸೆಟ್ಟು ಹೊಸದು ಫಿಟ್ ಮಾಡಿರೋದು ಇದು. ಅದ್ರ ಕೆಳಗಡೆ ಇರೋದು ಬ್ರೇಕ್ ಡಿಸ್ಕು ನೋಡಿ. ಅದು ಎಲ್ಲ ಫಿಟ್ ಮಾಡೋದು. ಹಿಂದ್ಗಡೆದು ಫುಲ್ ಸೆಟ್ ಬರೋಲ್ಲ, ಬರೀ ಸಸ್ಪೆನ್ಷನ್ ಮಾತ್ರ ಬರುತ್ತೆ. ಆ ಸ್ಪ್ರಿಂಗು ಕಂಪ್ಲೀಟ್ ಸೆಟ್ಟೆಲ್ಲ ಇರೋದಿಲ್ಲ. ಫ್ರಂಟ್ ಬೇರೆ 2 ಬೇರೆ ಥರ, ಬ್ಯಾಕ್ ಬೇರೆ 2. ಅಲ್ಲಿ ರಾಡ್ ಕಾಣುತ್ತಲ್ಲ, ಅದೇ ಇದರೊಳಗಡೆ ಇದೆ ನೋಡಿ, ಕಾಣುತ್ತೆ ನೋಡಿ ರಾಡು. ಬರೀ ಸಸ್ಪೆನ್ಷನ್ ಮಾತ್ರ. ಒಟ್ಟು 4 ಹಾಕ್ಸಿರೋದು. 4 ಹಾಕ್ಸಿದ್ರೇ ಲೈಫು ಚೆನ್ನಾಗಿ ಬರೋವಂಥದ್ದು. 1-2 ಏನಾದ್ರು ರಿಪೇರಿ ಮಾಡಿಸ್ಕೊಂಡ್ರೆ ಎಡವಟ್ಟಾಗುತ್ತೆ. ನೋಡಿ ಎಷ್ಟು ಗ್ಯಾಪ್ ಇದೆ ನೋಡಿ. ಈಗ ಇನ್ನೇನು ಸ್ವಲ್ಪ ಇಳಿಸ್ಬೇಕು ಫೈನಲಾಗಿ. ಈ ಸಲ ಆಯಿಲ್ ಗೀಯಲೆಲ್ಲ ಏನು ಚೇಂಜ್ ಇಲ್ಲ, ಲಾಸ್ಟ್ ಟೈಮ್ ಎಲ್ಲ ಆಗಿತ್ತು. ಒಟ್ಟು ನಾವೇ ಐಟಮ್ ತೊಗೊಂಬಂದು ಮಾಡಿಸೋದು ಭಾಳ ರಿಸ್ಕಿ ಜಾಬ್ ಇದೆ, ಬಟ್ ಅನಿವಾರ್ಯವಾಗಿ ಮಾಡಿಸಿದ್ದಾಯಿತು. ನೋಡೋಣ ಕಾಸ್ಟ್ ಎಷ್ಟು ಬರುತ್ತೆ ಅಂತೇಳಿ. ಫೈನಲಾಗಿ ನೋಡಿ ಎಲ್ಲ ಫೈನಲಾಗಿ ಫಿಟ್ ಮಾಡ್ತಿದ್ದಾರೆ. ಫಿಟ್ಟಿಂಗ್ ಒಂದಾದರೆ ಮುಗೀತು. ಇನ್ನೇನು ಕೆಳಗಡೆ ಇಳಿಸ್ತಾರೆ ಈಗ ಚೆಕ್ ಮಾಡಿ. ಕಾರ್ ಸರ್ವಿಸ್ ಆಗಿದೆ. ಕೊನೆಗೂ ಕಾರ್ ಸರ್ವಿಸ್ ಆಗಿ ಕಾರ್ ಬಂತು ನೋಡಿ. ನೋಡ್ತಾ ಇರೋ ಟೈರ್ಗಳು ತೋರಿಸ್ತೀನಿ ನೋಡಿ, ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಅಂತೇಳಿ. ಈಗ ನೋಡಿ ಎಷ್ಟು ಗ್ಯಾಪ್ ಇದೆ, ಎಲ್ಲದೂ ಅಷ್ಟೇ ನೋಡಿ. ಫುಲ್ ಗ್ಯಾಪು. ನೀವೇನು ಸಸ್ಪೆನ್ಷನ್ ಹಾಕಿದ್ಮೇಲೆ ಬರುತ್ತಲ್ಲ, ಈಗ ಫುಲ್ ಸೂಪರಾಗಿರುತ್ತೆ. ಇದು ನೋಡಿ, ಇದು ಮೇಜರ್. ಇದೆಯಲ್ಲ, ಇದು ಮೇಜರ್. ಎಷ್ಟು ಗ್ಯಾಪ್ ಇದೆ ನೋಡಿ. ಇವಾಗ ನೋಡಿ ಸೂಪರ್ ಗ್ಯಾಪ್. ಇವಾಗ ಈಗಲೇ ಗ್ಯಾಪ್ ಸಿಕ್ಕಾಬಟ್ಟೆ ಚೆನ್ನಾಗಿರೋದು ಅಂಥದ್ದು. ಸಸ್ಪೆನ್ಷನ್ ಹೋಗಲ್ಲ, ತುಂಬ ಕಮ್ಮಿ ಹೋಗೋದು, ಬಟ್ ಹೋಗಿಬಿಟ್ಟಿತ್ತು, ಹಂಗಾಗಿ ಚೇಂಜ್ ಮಾಡಿದ್ದಾಯಿತು. 3 ದಿನದಿಂದ ಒದ್ದಾಡಿದ್ದಾಯಿತು. ಅದಕ್ಕೆ ಅಂತಲೇ ಇದ್ರದ್ದು ಫೈನಲ್ ಏನು ಕಾಸ್ಟ್ ಆಯಿತು ಅಂತೇಳಿ ನಿಮಗೆ ರಿಪೇರಿ ತೋರಿಸ್ತೀನಿ ನೋಡಿ. ಇದು ನಾನಾಗಿ ತೊಗೊಂಬಂದು ನಾನು ಮಾಡಿಸಿರೋದು, ಹಂಗಾಗಿ ಪ್ರೈಸ್ ಕಮ್ಮಿ ಬಿದ್ದಿರುತ್ತೆ. ಎಲ್ಲರೂ ಈ ರೀತಿ ಮಾಡೋಕ್ಕೋಗ್ಬೇಡಿ, ಭಯಂಕರ ತಲೆನೋವು, ಕಷ್ಟದ ಕೆಲಸ. ಯಾಕಂದರೆ ಸ್ಪೇರ್ ತೊಗೊಂಬಂದು ಬರೀ ಅವ್ರಿಗೆ ಸರ್ವಿಸ್ ಚಾರ್ಜ್ ಕೊಟ್ಟು ಮಾಡೋವಂಥದ್ದು ರಿಸ್ಕಿ ಜಾಬ್. ಇದು ರಿಸ್ಕ್ ತೊಗೊಂಡು 3 ದಿನ ಒದ್ದಾಡಿದ್ದೀನಿ. ಅದರಲ್ಲೂ ಫುಲ್ ಬೇಸಿಗೆ ಬೇರೆನಾ, ಸಿಕ್ಕಾಬಟ್ಟೆ ಬಿಸಿಲು, ಹೆವಿ ಸ್ಟ್ರೈನ್ ಆಗೋಗ್ಬಿಡುತ್ತೆ. ಯಾಕಂದರೆ ಹೋಗಿ ತೊಗೊಂಬಂದು ಮತ್ತು ಇನ್ನೊಂದು ಆ ಫೇಸಿಂಗ್ ಮಾಡೋಕ್ಕೆ ಕೊಟ್ಟಿದ್ದು ವರ್ಕ್ ಆಗಲಿಲ್ಲ. ಅದು ಫುಲ್ಲು ಬ್ರೇಕ್ ಜರ್ಕ್ ಹೊಡಿತಾಯಿತ್ತು. ಹಂಗಾಗಿ ಮತ್ತೆ ಅದು ಕೂಡ ಬ್ರೇಕ್ ಡಿಸ್ಕ್ ಏನಿದೆ ಅದು ಕೂಡ ಹೊಸದು ಹಾಕಿದ್ದು. ಈಗ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಆಗಿತ್ತು, ಎಷ್ಟು ಅಮೌಂಟ್ ಆಯಿತು ಅಂಥೇಳಿ. ಈಗ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಅಮೌಂಟ್ ಆಗಿತ್ತು ಅಂಥೇಳಿ ತೋರಿಸ್ತೀನಿ ನಿಮಗೆ. ಇದು ಎಲ್ಲರೂ ರಿಸ್ಕ್ ತಗೊಳಕ್ಕೆ ಬರೋಲ್ಲ. ನಾನೇನೋ ಈ ಸಲ ಫಸ್ಟ್ ಟೈಮ್ ಅಂಥೇಳಿ ರಿಸ್ಕ್ ತೊಗೊಂಡೆ, ಬಟ್ ಕಮ್ಮಿ ಆಗುತ್ತೆ, ಕಾಸ್ಟ್ ಕಮ್ಮಿ ಆಗುತ್ತೆ. ಇದೆ ನೋಡಿ ಅಮೌಂಟು. ಹೆಚ್ಚು ಕಮ್ಮಿ ನನಗೆ 15,000 ಮೇಲೆ ಉಳಿತು ಅಂತ ಅನಿಸ್ತು. ಈಗ ನೋಡಿ, ಫ್ರಂಟ್ ಸಸ್ಪೆನ್ಷನ್ 2, ಬ್ಯಾಕ್ ಸಸ್ಪೆನ್ಷನ್ 2, ಇದು ಫುಲ್ ಸೆಟ್ ಬರುತ್ತೆ. ಇದು ಫುಲ್ ಅಸೆಂಬ್ಲಿ. ಇದು ಬ್ರೇಕ್ ಪ್ಯಾಡು ಎಲ್ಲ ಸೇರಿ 9,500 ಬಿತ್ತು. ವರ್ಕ್ಶಾಪ್ದು 1,200 ಆಯಿತು. ಬ್ಯಾಕ್ ಬೀಮ್ ಬುಷ್ ಅಂತೇಳಿ 5,500. ಇದು ಒರಿಜಿನಲ್ ಹಾಕಿದ್ದೀನಿ, ಹಂಗಾಗಿ ರೇಟ್ ಜಾಸ್ತಿ. ಇನ್ನು ಬ್ರೇಕ್ ಆಯಿಲ್ಲು ಮತ್ತು ವಾಟ್ರ್ ವಾಶು, ಲೇಬರ್ ಸಿಕ್ಕಾಬಟ್ಟೆ ಚೀಪು. ಫ್ರೆಂಡು ಅಂತೇಳಿ ಕಡಿಮೆ ಮಾಡಿದ್ರೆ ಬಿಟ್ಟರೆ ಯಾರಿಗೂ ಈ ಪ್ರೈಸಲ್ಲಿ ಮಾಡಲ್ಲ. ಮತ್ತು AC ವರ್ಕು 3,000. ಅಲ್ಲಿ ನೋಡಿ 24,700 ಬಿದ್ದಿದೆ.
24,700 ಡ್ಯಾಮ್ ಚೀಪು. ಇಷ್ಟು ಇದು ಹೆಚ್ಚು ಕಮ್ಮಿ 24,700. ಇದೇನಾರು ಅಕಸ್ಮಾತ್ 24,700 ಏನಾಗಿದೆ ಅಲ್ಲಿ 25,000 ಇಟ್ಕೊಳ್ಳಿ. 25,000 ಬದಲು ನೀವು ಕರೆಕ್ಟ್ ಪ್ರೈಸ್ ಹೇಳ್ಬೇಕು ಅಂದರೆ ಅದಕ್ಕೆ ಎಷ್ಟಿರ್ಬೋದು ಕಮೆಂಟ್ ಮಾಡಿ, ಗೊತ್ತಾಗತ್ತೆ. ಮಾಡಿಸ್ದವ್ರಿಗೆ ಗೊತ್ತಿರುತ್ತೆ ಏನಂತೇಳಿ. 25,000 ರೌಂಡ್ ಫಿಗರ್ ಆಗಿದೆಯಾ, ಅಲ್ಲಿಗೆ 10,000 ಜಾಸ್ತಿ ಇಟ್ಕೊಳ್ಳಿ. ಎಷ್ಟು 35 ಆಗಲ್ಲ, 40 ಗೊತ್ತಿಲ್ಲ, 45 ಆಗ್ಬೋದು. ಇದಕ್ಕೆ ಇನ್ನೇನು ಆಲ್ಮೋಸ್ಟು ಖರ್ಚಿಲ್ಲ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ 25,000 35 ಅಥವಾ 45 ಅಲ್ಲಿ ಲೆಕ್ಕ ಹಾಕಿ 10,000 ಉಳಿತೋ 20,000 ಉಳಿತೋ ಯೋಚನೆ ಮಾಡಿ. ಇದು ಮಾಡಿಸ್ದವ್ರಿಗೆ ಗೊತ್ತಿರುತ್ತೆ. ಓಕೆ, ಇವತ್ತಿನ ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.